ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತೆರವಾಗಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬಗ್ಗೆ ಕುತೂಹಲ ದಿನೇ ದಿನೇ ಗಟ್ಟಿಯಾಗ್ತಾ ಇದೆ. ಕಾಂಗ್ರೆಸ್ ಒಳಗೆ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆ ಈಗ ಊರಿನ ಟೀ ಅಂಗಡಿಯಿಂದ ಹಿಡಿದು ಹೈಕಮಾಂಡ್ ಕಾರಿಡಾರ್ಗಳವರೆಗೂ ಚರ್ಚೆಯ ವಿಷಯವಾಗಿದೆ. ಇಷ್ಟು ವರ್ಷ ಶಾಮನೂರು ಕುಟುಂಬವೇ ಈ ಕ್ಷೇತ್ರದ ರಾಜಕೀಯದ ಕೇಂದ್ರ ಬಿಂದು ಆಗಿದ್ದರಿಂದ ಈ ಬಾರಿಯೂ ಟಿಕೆಟ್ ಕುಟುಂಬದ ಪಾಲಾಗತ್ತಾ ಅನ್ನೋ ಆತಂಕವೂ ಇದೆ. ಜೊತೆಗೆ ಇಲ್ಲ, ಈ ಬಾರಿ ಸಾಮಾಜಿಕ ನ್ಯಾಯ ನಡೆಯಬೇಕು ಅನ್ನೋ ಒತ್ತಾಯವೂ ಜೋರಾಗಿದೆ. ಈ ಎಲ್ಲ ಚರ್ಚೆಗಳಿಗೆ ಹೊಸ ತಿರುವು ಕೊಟ್ಟಿದ್ದಾರೆ ವಸತಿ ಮತ್ತು ಮುಜರಾಯಿ ಇಲಾಖೆಯ ಸಚಿವ ಜಮೀರ್ ಅಹ್ಮದ್ ಖಾನ್. ದಾವಣಗೆರೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪ ಬದುಕಿದ್ದಾಗ ಕೊಟ್ಟ ಮಾತನ್ನೇ ಮುಂದಿಟ್ಟಿದ್ದಾರೆ. ಇದು ನನ್ನ ಕೊನೆಯ ಚುನಾವಣೆ. ನನ್ನ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಶಾಮನೂರ್ರೆ ಹೇಳಿದ್ದರು ಅಂತ ಜಮೀರ್ ಹೇಳಿದ್ದು ಕಾಂಗ್ರೆಸ್ ಒಳಗಿನ ಲೆಕ್ಕಾಚಾರವನ್ನೇ ಕದಲಿಸಿದೆ. ಅಂದರೆ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೇವಲ ಬೇಡಿಕೆಯಲ್ಲ, ಶಾಮನೂರ್ರ ಕೊನೆಯ ಮಾತಿನ ಪಾಲನೆ ಆಗಬೇಕು ಅನ್ನೋ ಸಂದೇಶವನ್ನ ಜಮೀರ್ ನೇರವಾಗಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಹಿಂದ ಮುಖಂಡರಿಗೆ ಅವಕಾಶ ಕೊಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಅಹಿಂದ ಸಮುದಾಯಗಳ ಮತವೂ ನಿರ್ಣಾಯಕ. ಈ ಕಾರಣಕ್ಕೆ ಈ ಬಾರಿ ಸಾಮಾಜಿಕ ನ್ಯಾಯ ಅನ್ನೋ ಮಾತು ಕೇವಲ ಘೋಷಣೆಯಲ್ಲ, ರಾಜಕೀಯ ಅಸ್ತ್ರವಾಗ್ತಾ ಇದೆ. ಜಮೀರ್ ಕೂಡ ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಹೈಕಮಾಂಡ್ಗೆ ವರದಿ ಕೊಡ್ತೀನಿ, ಕೊನೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ತಾವು ಒಬ್ಬರೇ ನಿರ್ಧಾರಕ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ಶಾಮನೂರು ಕುಟುಂಬದವರು ಟಿಕೆಟ್ ಆಕಾಂಕ್ಷಿಗಳಾಗಿರುವುದು ಗುಟ್ಟೇನಲ್ಲ. ಅಪ್ಪನ ನಂತರ ಮಗ ಅಥವಾ ಕುಟುಂಬದವರೇ ಮುಂದುವರಿಯಬೇಕು ಅನ್ನೋ ಭಾವನೆ ಒಂದು ಕಡೆ ಇದ್ದರೆ, ಇಷ್ಟು ವರ್ಷ ಕುಟುಂಬವೇ ಅಧಿಕಾರ ಅನುಭವಿಸಿದೆ, ಈಗ ಬೇರೆ ಸಮುದಾಯಕ್ಕೂ ಅವಕಾಶ ಕೊಡಬೇಕು ಅನ್ನೋ ಜನಾಭಿಪ್ರಾಯ ಮತ್ತೊಂದು ಕಡೆ ಇದೆ. ಈ ಎರಡರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಕತ್ತರಿ ಹಾಕೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಈ ಬಾರಿ ಟಿಕೆಟ್ ಯಾರಿಗೆ ಸಿಗುವ ಸಾಧ್ಯತೆ ಜಾಸ್ತಿ? ಈಗಿನ ಸ್ಥಿತಿಯಲ್ಲಿ ನೋಡಿದರೆ ಶಾಮನೂರು ಕುಟುಂಬದವರಿಗೆ ಅವಕಾಶ ಸಿಗಬೇಕು ಅನ್ನೋ ಒತ್ತಡ ಇದ್ದರೂ ಅಲ್ಪಸಂಖ್ಯಾತ ಮತ್ತು ಅಹಿಂದ ಕೂಗು ತುಂಬಾ ಬಲವಾಗಿದೆ. ಹೈಕಮಾಂಡ್ ಕೂಡ ರಾಜ್ಯ ಮಟ್ಟದಲ್ಲಿ ಸಾಮಾಜಿಕ ನ್ಯಾಯದ ಸಂದೇಶ ಕೊಡೋ ಲೆಕ್ಕಾಚಾರದಲ್ಲಿದೆ. ಅದರ ಮೇಲೆ ಜಮೀರ್ ಅಹ್ಮದ್ ರಂತಹ ಪ್ರಭಾವಿ ಸಚಿವರ ಒತ್ತಾಯ, ಶಾಮನೂರ್ರ ಕೊನೆಯ ಮಾತು ಅನ್ನೋ ಅಸ್ತ್ರ, ಈ ಎಲ್ಲವೂ ಸೇರಿ ನೋಡಿದ್ರೆ ಈ ಬಾರಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಕಡೆ ಹೆಚ್ಚು ಒಲವು ತೋರಿಸೋ ಸಾಧ್ಯತೆ ಕಾಣಿಸ್ತಿದೆ. ಆದ್ರೆ ಕುಟುಂಬ ರಾಜಕೀಯವನ್ನ ಸಂಪೂರ್ಣವಾಗಿ ಬದಿಗಿಡೋದು ಕಾಂಗ್ರೆಸ್ಗೆ ಸುಲಭವಲ್ಲ. ಹೀಗಾಗಿ ಕೊನೆಯ ಕ್ಷಣದವರೆಗೂ ದಾವಣಗೆರೆ ದಕ್ಷಿಣದ ಟಿಕೆಟ್ ಸಸ್ಪೆನ್ಸ್ ಆಗಿ ಮುಂದುವರಿಯುವ ಲಕ್ಷಣಗಳು ಹೆಚ್ಚಾಗಿವೆ. ಈ ಎಲ್ಲದರ ಮಧ್ಯೆ ಜಮೀರ್ ಅಹ್ಮದ್ ದಾವಣಗೆರೆಯಲ್ಲಿ ಸಕ್ರಿಯವಾಗಿ ಓಡಾಡ್ತಾ ಇರೋದು ಕೂಡ ಗಮನ ಸೆಳೀತಿದೆ. ಅವರು ಕೇವಲ ಹೇಳಿಕೆ ಕೊಡೋಕೆ ಬಂದವರ ಅಥವಾ ಟಿಕೆಟ್ ವಿಚಾರದಲ್ಲಿ ತಮ್ಮ ಮಾತಿಗೆ ತೂಕ ಹೆಚ್ಚಿಸಿಕೊಳ್ಳೋಕೆ ಬಂದವರ ಅನ್ನೋ ಚರ್ಚೆಯೂ ನಡೀತಿದೆ. ಅವರ ಮಾತುಗಳಿಂದ ಸ್ಪಷ್ಟವಾಗೋದು ಒಂದೇ, ಈ ಬಾರಿ ಟಿಕೆಟ್ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಬಾರದು ಅನ್ನೋ ಒತ್ತಾಯವನ್ನ ಅವರು ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ಡ್ರಗ್ಸ್ ಪ್ರಕರಣದ ವಿಚಾರವೂ ಜಮೀರ್ ಬೆನ್ನಿಗೆ ಅಂಟಿಕೊಂಡಿದೆ. ತಮ್ಮ ಆಪ್ತ ಅನ್ವರ್ ಬಂಧನದ ಬಗ್ಗೆ ಕೇಳಿದ ಪ್ರಶ್ನೆಗೆ, ನನಗೂ ಅವನಿಗೂ ನೇರ ಪರಿಚಯವೇ ಇಲ್ಲ, ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮೂಲಕ 2 ವರ್ಷಗಳ ಹಿಂದೆ ಪರಿಚಯ ಆಯಿತು. ಅವರು ಹೇಳಿದ್ದಕ್ಕೆ ಮದುವೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಮತ್ತು SSM ಕೂಡ ಇದ್ದರು ಅಂತ ಜಮೀರ್ ಹೇಳಿದ್ದಾರೆ. ಅನ್ವರ್ಗೆ ಮುತ್ತು ಕೊಟ್ಟ ವಿಚಾರಕ್ಕೆ, ಎಲ್ಲರಿಗೂ ಮುತ್ತು ಕೊಡುವುದು ನನ್ನ ಅಭ್ಯಾಸ ಅನ್ನೋ ಅವರ ಉತ್ತರ ರಾಜಕೀಯ ವಲಯದಲ್ಲಿ ನಗು, ಚರ್ಚೆ ಎರಡಕ್ಕೂ ಕಾರಣವಾಗಿದೆ. ಆದರೆ ಒಟ್ಟಿನಲ್ಲಿ ಈ ಪ್ರಕರಣವನ್ನ ತಮ್ಮ ರಾಜಕೀಯದ ಮೇಲೆ ಬೀಳದಂತೆ ತಡೆಯೋ ಪ್ರಯತ್ನ ಜಮೀರ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.